ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ವರ್ಕೆ ಚಿರೋಟಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸ್ವೀಟ್ ರೆಸಿಪಿ. ಅದಕ್ಕೆ ಬೇಕಾಗಿರುವಂಥ ಪದಾರ್ಥ, ಮೊದಲಿಗೆ 1 ಬೌಲಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ, ಒಂದು ಅರ್ಧ ಬೌಲಷ್ಟು ಸಕ್ಕರೆ, ತುಪ್ಪ 1-2 ಸ್ಪೂನು, ಮತ್ತು ಏಲಕ್ಕಿ, ಉಪ್ಪು. ಒಂದು ಬೌಲಿಗೆ ಮೈದಾ ಹಿಟ್ಟನ್ನು ಹಾಕೋಣ ಕಲಿಸ್ಕೊಳ್ಳೋದಕ್ಕೆ. ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ, ಯಾವುದೇ ಸ್ವೀಟ್ ಮಾಡಿದ್ರು ಸ್ವಲ್ಪ ಚಿಟಿಕೆ ಉಪ್ಪನ್ನು ಹಾಕಿ, ನಂತರ ಅಂದರೆ ತುಂಬ ತೆಳ್ಳು ಕಲಿಸ್ಕೊಳ್ಳೋದು ಬೇಡ, ಚಪಾತಿ ಅದಕ್ಕೂ ಬೇಡ, ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ನೀರನ್ನು ಸ್ವಲ್ಪ ಸ್ವಲ್ಪವಾಗಿ ಆ್ಯಡ್ ಮಾಡಿ ತುಂಬಾ ಗಟ್ಟಿಗೆ ಕಲಿಸ್ಕೊಳ್ಳಿ. ತುಂಬ ತೆಳು ಬೇಡ, ಇದೇ ಮೇಯ್ನ್ ಇಂಪಾರ್ಟೆಂಟ್ ಇದರಲ್ಲಿ. ಅಂದರೆ ಲಟ್ಸಷ್ಟು ಕಲಿಸ್ಕೊಂಡ್ರೆ ಸಾಕು. ನೋಡಿ, ಇಷ್ಟು ಗಟ್ಟಿಗೆ ಕಲಿಸ್ಕೊಂಡ್ರೆ ಇದನ್ನು ಒಂದು 5 ನಿಮಿಷ 10 ನಿಮಿಷ ನೆನೆಯೋಕ್ಕೆ ಹಾಗೆ ಬಿಡೋಣ. ಮುಚ್ಚಿ ಒಂದಿಡೋಣ. ಅಷ್ಟೊತ್ತು ನೆನೆಯೋ ತನಕ ಸಕ್ಕರೆನ ಪುಡಿ ಮಾಡ್ಕೊಳ್ಳೋಣ. ಒಂದು ಅರ್ಧ ಬೌಲಷ್ಟು ಸಕ್ಕರೆ, 1-2 ಏಲಕ್ಕಿನ ಹಾಕಿ, ತುಂಬ ನುಣ್ಣಗೆ ಗ್ರೈಂಡ್ ಮಾಡೋದು ಬೇಡ, ಸ್ವಲ್ಪ ತರಿಯಾಗಿ ರುಬ್ಕೊಳ್ಳಿ ಸಕ್ಕರೆ ಪುಡಿನ. ನೋಡಿ, ಒಂದು 10 ನಿಮಿಷ ಆದಮೇಲೆ ಹಿಟ್ಟು ಅದಕ್ಕೆ ಬಂದಿರುತ್ತೆ. ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳಿ. ಒಂದು 5 ನಿಮಿಷ ನಾದ್ಕೊಂಡ್ರೆ ಸಾಕು. ಅಂದರೆ ಪೂರಿ ಸಾಫ್ಟಾಗಿ ಬರುತ್ತೆ ವರ್ಕೆ ಚಿರೋಟಿ. ನೋಡಿ, ಈ ಥರ ಚೆನ್ನಾಗಿ ನಾದ್ಕೊಂಡ್ಮೇಲೆ ನಿಮಗೆ ಉಂಡೆಗಳನ್ನ ಮಾಡ್ಕೊಳ್ಳೋಣ. ಯಾವ ಸೈಜ್ ಬೇಕು ನಿಮಗೆ ಆ ಸೈಜು ಉಂಡೆಗಳನ್ನ ನಾನು 4 ಉಂಡೆ ಮಾಡ್ಕೊತಾ ಇದ್ದೀನಿ. ನೀವು ವರ್ಕೆ ಚಿರೋಟಿಗೆ ಬೇಕಾದರೆ ನೀವು 5 ಮಾಡ್ಕೋಬೋದು. ನೀವು ಎಷ್ಟು ಯಾವ ಥರ ಲೇಯರ್ ಹಾಕ್ಕೊಂಡು ಮಾಡ್ತೀರ ಆ ಥರ. ನೋಡಿ, ಈ ಥರ ಮಾಡ್ಕೊಂಡು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಳಿ, ಮತ್ತೆ ಉಂಡೆ ಕಟ್ಕೊಳ್ಳೋಣ. ಅಂದರೆ ತುಂಬಾ ಬೇಗ ಆಗುತ್ತೆ ಈ ಸ್ವೀಟು. ನೋಡಿ, ಹಸಿ ಹಿಟ್ಟನ್ನು ಹರಡಿ ಮತ್ತು ಚಪಾತಿ ಥರ ನಿಮ್ಗೆ ಎಷ್ಟು ಅಗಲ ಬೇಕು ತೆಳುಗೆ ಲಟ್ಟಿಸ್ಬೇಕಿದು. ಕೆಳಗಡೆ ಹಿಟ್ಟು ಹಾಕೊಂಡ್ರೆ ಅಂಟೋದಿಲ್ಲ ಅಂತೇಳಿ ನೋಡಿ ನಾನು ಇಷ್ಟು ಅಗಲಕ್ಕೆ ಲಟ್ಟಿಸಿದ್ದೀನಿ. ಇದೇ ಥರ ಮಿಕ್ಕಿದಂಥ ಬಾಲ್ಗಳನ್ನು ಹಿಟ್ಟನ್ನು ಅದೇ ಥರ ಲಟ್ಟಿಸ್ಕೊಂಡಾದ್ಮೇಲೆ ಫಸ್ಟ್ ಲೇಯರ್ಗೆ ತುಪ್ಪನ ಹಾಕ್ತಾಯಿದ್ದೀನಿ. ಎಲ್ಲ ಅದಕ್ಕೂ ಈವನ್ನಾಗಿ ಸ್ಪ್ರೆಡ್ ಮಾಡಿ, ನಾನು 1 ಬೌಲ್ ಹಿಟ್ಟಲ್ಲಿ ಒಂದು 20 ಚಿರೋಟಿ ಆಗಂಗೆ ಮಾಡ್ಬೋದು. ಅಂದರೆ 1 ಬೌಲ್ ಹಿಟ್ಟು ಅಂದರೆ 1/4 kg ಅಳತೆ ಬರುತ್ತೆ. ನೀವು ಅರ್ಧ kgಲಿ ಒಂದು 50 ಸ್ವೀಟನ್ನು ಮಾಡ್ಕೋಬೋದು. ತುಂಬಾ ಬೇಗನೂ ಆಗುತ್ತೆ. ನೋಡಿ, ಅದನ್ನು ಅಷ್ಟೇ ಎರಡನೇದು ಹಾಕಿ ಮತ್ತೆ ಅದ್ರ ಮೇಲೂ ತುಪ್ಪನ ಸವರಿ ಚೆನ್ನಾಗಿ, ಮತ್ತು 3ನೇದು ಹಾಕಿ, ನೀವು ಬೇಕಾದ್ರೆ ಇದಕ್ಕೆ ಎಷ್ಟು ಲೇಯರ್ ಬೇಕಾದರೂ ಹಾಕೋಬೋದು. 5 ಲೇಯರ್ 6 ಲೇಯರ್ ತನಕ ಹಾಕೋಬೋದು. ಅಂದರೆ ತುಂಬ ಮಂದ ಆದರೆ ಬೇಯಿಸೋದು ಕಷ್ಟ ಅಂತೇಳಿ ನಾನು 4 ಲೇಯರ್ ಹಾಕ್ತಾಯಿದ್ದೀನಿ. ಬೇಕಾದರೆ 3 ಹಾಕಿನೂ ಮಾಡ್ಬೋದು. ಮಿನಿಮಮ್ 3, ಮ್ಯಾಕ್ಸಿಮಮ್ ಒಂದು 6 ಹಾಕ್ಕೊಂಡು ಮಾಡ್ಕೋಬೋದು. ನೋಡಿ, ಎಲ್ಲದನ್ನು ಒಂದು ಕಡೆಯಿಂದ ಇದು ಮಾಡ್ಕೊಂಬಿಡಿ. ಮೇಲ್ಗಡೆ ಏನು ತುಪ್ಪ ಹಾಕೋ ಅವಶ್ಯಕತೆ ಏನಿಲ್ಲ. ಅದನ್ನು ಈಗ ನೀಟಾಗಿ ಫೋಲ್ಡ್ ಮಾಡಿ, ಅಂದರೆ ತುಂಬ ಗಟ್ಟಿಯಾಗಿ ಫೋಲ್ಡ್ ಮಾಡಬೇಕು, ಅದೇ ಇಂಪಾರ್ಟೆಂಟ್ ಇದರಲ್ಲಿ. ನೋಡಿ, ಈ ಥರ ಪ್ರೆಸ್ ಮಾಡಿ ರೋಲ್ ಮಾಡಿ. ನೋಡಿ, ಈ ಥರ ರೋಲ್ ಮಾಡಿ, ಮತ್ತು ರೋಲೂ ಅಷ್ಟೇ ಅಮ್ಕಿ ಇದು ಮಾಡಿ, ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡಿ ರೋಲ್ ಮಾಡಿ. ಈಗ ನಿಮ್ಗೆ ಎಷ್ಟು ಉದ್ದ ಬೇಕು, 1 ಇಂಚ್ ಬೇಕೋ 2 ಇಂಚ್ ಬೇಕೋ ಅಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಡ್ರೆ ಆಯಿತು. ನಾನು 1 ಇಂಚ್ ಉದ್ದಕ್ಕೆ ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲದನ್ನು 1 ಇಂಚ್ ಕಟ್ ಮಾಡಾಯಿತು. ಸ್ವೀಟ್ ಅಂದರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ಥರ ಬೇಗ ಆಗೋಂಥ ಸ್ವೀಟ್ಗಳನ್ನ ನೀವು ಮನೇಲಿ ಮಾಡ್ಕೋಬೋದು. ನೋಡಿ, ಈ ಥರ ಬೇಕಾದರೆ ನೀವು ಈ ಥರನೂ ಲಟ್ಟಿಸ್ಕೋಬೋದು. ಯಾವ ಸೈಜ್ ಬೇಕೋ ಆ ಸೈಜ್ಗೆ. ತುಂಬ ತೆಳುಗೂ ಬೇಡ, ತುಂಬ ಗಟ್ಟಿನೂ ಬೇಡ, ಮೀಡಿಯಮ್ಮಾಗಿ ಈ ಥರ ಇಷ್ಟಕ್ಕೆ ಲಟ್ಟಿಸ್ಕೊಂಡ್ರೆ ಸಾಕು. ನಂತರ ಬೇಕಾದ್ರೆ ನೋಡಿ, ಈ ಥರ ಶೇಪಲ್ಲೂ ಮಾಡ್ಕೋಬೋದು. ಬರೀ ಹಿಂಗೆ ಇಟ್ಕೊಂಡು ಹಿಂಗೂ ಲಟ್ಟಿಸ್ಕೋಬೋದು. ನಾವು ಇದನ್ನು ವರ್ಕೆ ಚಿರೋಟಿ ಅಂತ ಕರಿತೀವಿ. ನೀವು ಏನಂತ ಹೇಳ್ತೀರಾ ಅಂತ ಕಮೆಂಟ್ ಮಾಡಿ. ಇದನ್ನು ಈ ಥರ ಲಟ್ಟಿಸ್ಕೊಳ್ಳಿ. ಮತ್ತು ಬಾಣಲಿನ ಇಟ್ಟು ಎಣ್ಣೆ ಕಾಯೋದಕ್ಕೆ ಇಡೋಣ. ನಾನು ಒಂದೊಂದೇ ಬೇಯಿಸ್ಕೊಳ್ಳೋದ್ರಿಂದ ಸ್ವಲ್ಪನೇ ಎಣ್ಣೆ ಹಾಕಿ ಬೇಯಿಸ್ತಾಯಿದ್ದೀನಿ. ಬೇಕಾದರೆ ಒಟ್ಟಿಗೆ 3-4 ಹಾಕ್ತೀನಿ ಅಂದರೆ ದೊಡ್ಡ ಬಾಣಲಿಗೆ ಎಣ್ಣೆ ಹಾಕಿ 3-4 ಒಟ್ಟಿಗೆ ಬೇಯಿಸ್ಕೋಬೋದು. ಅಂದರೆ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸಿ. ನೋಡಿ, ಎಣ್ಣೆ ಕಾಯ್ತಂತ ಒಂದು ಡ್ರಾಪ್ ಹಾಕಿದ್ರೆ ಗೊತ್ತಾಗುತ್ತೆ. ಹಾಗೆ ಈಗ ನೋಡಿರಿ, ಲಟ್ಟಿಸ್ಕೊಂಡು ಇಟ್ಕೊಂಡ್ರಂಥ ಚಿರೋಟಿನ ಹಾಕೋಣ.
ಅದು ಲೇಯರ್ ಥರ ಬಿಡುತ್ತೆ ನಾವು ತುಪ್ಪ ಹಾಕಿರೋದ್ರಿಂದ. ಅಂದರೆ ಹೇಳಿದ್ನೆಲ್ಲ ನಾನು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿದ್ದೀನಿ. ತುಂಬ ಹೈ ಫ್ಲೇಮು ಬೇಡ, ತುಂಬ ಲೋ ಫ್ಲೇಮು ಬೇಡ. ಅಂದರೆ ಆಗಿದೆ ಅಂತ ಗೊತ್ತಾದರೆ ಮೇಲೆ ಎಲ್ಲ ಬೊಬ್ಬೆ ಬರೋದು ಕಡಿಮೆ ಆಗುತ್ತೆ, ಸೌಂಡು ಬರೋದಿಲ್ಲ. ನೋಡಿ ಈ ಸೈಜ್ಗೆ ಈ ಅಳತೆಗೆ ತೆಗೆದ್ರೆ ಸಾಕು. ಇದೇ ಥರ ಮಿಕ್ಕಿದ ಪೂರಿಗಳನ್ನೂ ಲಟ್ಟಿಸಿ ಇದೇ ಇದಕ್ಕೆ ಬೇಯಿಸ್ಕೊಂಬಿಡೋಣ. ಮಿಕ್ಕಿದಂಥ ಪುರಿನೂ ಹಾಗೆ ಮಾಡಿಸಿ. ನೋಡಿ ಈಗ ಅದನ್ನು ರೌಂಡಿಗೆ ಮಾಡಿದ್ದೆ, ಇದು ಚಪ್ಪಟೆ ಆಗಿತ್ತಲ್ಲ, ಇದನ್ನು ಅದೇ ಥರ ಬೇಯಿಸಿ ತೋರಿಸ್ತೀನಿ ನೋಡಿ. ಬೇಕು ಅಂದರೆ ನೀವು ಈ ಶೇಪಲ್ಲಾದರೂ ಮಾಡ್ಕೋಬೋದು, ಆ ಶೇಪಲ್ಲಾದರೂ ಮಾಡ್ಕೋಬೋದು. ಎರಡೂ ಅಷ್ಟೇ ಲೇಯರ್ ಥರನೇ ಬಿಡುತ್ತೆ, ಅಂದರೆ ಶೇಪ್ ಚೇಂಜ್ ಇರುತ್ತೆ ಅಷ್ಟೇ. ತುಂಬಾ ಈಸಿ ರೆಸಿಪಿ, ತುಂಬಾ ಬೇಗ ಮಾಡ್ಕೋಬೋದು ಮನೇಲಿ. ಒಂದು 1/4 ಗಂಟೆ 15 ನಿಮಿಷಕ್ಕೆಲ್ಲ ನೀವು ಈ ಥರ ಚಿರೋಟಿನ ಮಾಡ್ಕೋಬೋದು. ನೋಡಿ ಪೂರಿ ರೆಡಿ ಆಯಿತು. ಇದು ತಣ್ಣಗಾಕೆ ಒಂದು ಅರ್ಧ ಗಂಟೆ ಬಿಟ್ಟು ಎಣ್ಣೆ ಎಲ್ಲ ಸೋರಿದ್ಮೇಲೆ ಸಕ್ಕರೆ ಪುಡಿ ಮಾಡ್ಕೊಂಡಿರ್ತೀವಲ್ಲ, ಈ ಥರ ಸಕ್ಕರೆ ಪುಡಿನ ಮೇಲೆ ಉದುರಿಸೋಣ. ಇಷ್ಟೇ ಇದು ಸ್ವೀಟ್ ರೆಸಿಪಿ. ನೋಡಿ ಎಲ್ಲದಕ್ಕೂ ಹಾಗೆಯೇ ಈ ಸಕ್ಕರೆ ಪುಡಿ ಉದುರಿಸಿದ್ರೆ ಒರಕೆ ಚಿರೋಟಿ ರೆಡಿ ಆಯಿತು. ನೀವು ಬೇಕಾದರೆ ಇದನ್ನು ಹಾಗೇನೂ ತಿನ್ಬೋದು, ಇಲ್ಲಾಂದರೆ ಇದಕ್ಕೆ ಬಾದಾಮ್ ಪುಡಿ ಹಾಲು ಮಿಕ್ಸ್ ಮಾಡಿ ಬೇಕಾದರೆ ಚಿರೋಟಿಗೆ ಹಾಲು ಹಾಕ್ಕೊಂಡು ತಿನ್ಬೋದು. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಸ್ವೀಟು, ಎಲ್ಲರಿಗೂ ಇಷ್ಟ ಆಗುತ್ತೆ. ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ಈ ಥರ ತುಂಬಾ ಬೇಗನೂ ಆಗುತ್ತೆ. ನೋಡಿ ಚಿರೋಟಿ ರೆಡಿ ಆಯಿತು. ಒಂದು ಬೌಲ್ ಹಿಟ್ಟಲ್ಲಿ ಇಷ್ಟೆಲ್ಲ ಚಿರೋಟಿ ರೆಡಿಯಾಗಿದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಬಾಯ್.